Hi, welcome back to Lazy is Busy channel. Today we are going to teach you paper origami paper cat. So ಇದನ್ನು ಮಾಡೋದು ಹೇಗೆ ಹಿಂದೆ ಈ ಥರ ಇರುತ್ತೆ, ಇದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನಾನು ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಪೇಪರ್ A4 ಸೈಜ್ ಪೇಪರಿಂದ. ಸೊ ಇದನ್ನು ನಾವು ಎಲ್ಲ ಥರನೂ ನಾವು ಒಂದು ಸತಿ ಸ್ಟಿಫ್ ಮಾಡಿ ಮಾರ್ಕ್ ಮಾಡಿಸ್ಕೋಬೇಕು. ಹಿಂಗೊಂದು ಸತಿ ತಿರ್ಗಾ ಹೀಗೊಂದು ಸತಿ ಮಾಡ್ಕೋಬೇಕು. ಇದಾದಮೇಲೆ ಏನು ಮಾಡಬೇಕು ಅಂತಂದರೆ, ನಾವು ಈ ಎಡ್ಜ್ ಇದೆಯಲ್ಲ ಇದನ್ನು ಇಲ್ಲಿಗೆ ನಾವು ತೊಗೊಂಬರಬೇಕು. ಅದಾದಮೇಲೆ ತಿರ್ಗಾ ನಾವು ಒಂದು ಸತಿ ಫೋಲ್ಡ್ ಮಾಡ್ಕೋಬೇಕು. ಆಯಿತಾ? ಈಗ ಏನಂದರೆ ಲೈಕ್ ನಾವು ಇದನ್ನು ಹೀಗೆ ಈ ಥರ ಮಾಡ್ಕೊಳ್ಬೇಕು. ಈಗ ಟ್ರಯಾಂಗಲ್ನ ಒಂದು ಸ್ವಲ್ಪ ನೋಡಿ, ಇದು ಅರ್ಧಕ್ಕರ್ಧ ಇದಲ್ಲ, ಇಲ್ಲಿ ಕಾಲು ಭಾಗನೇ ಇದು ಸುಮ್ಮನೆ ಫೋಲ್ಡ್ ಮಾಡಬೇಕು. ನೋಡಿ ಇಲ್ಲಿನ ಹಾಫ್ ಇಂಚಷ್ಟು ನಿಮಗೆ ನೋಡಿ, ಇಲ್ಲಿನ ಇದು ಪೇಪರು ಈ ಗ್ಯಾಪ್ ಇದೆ. ಸೊ ಈಗ ಇದನ್ನೇನು ಮಾಡಬೇಕು ಅಂತಂದರೆ, ಈ ಥರ ತಿರ್ಗಾ ಇದು ನಾನು ಈ ಥರ ತಿರ್ಗಾ ಹಿಂಗೆ ತಿರ್ಗಾ ಇದು ನಾನು ಕರೆಕ್ಟಾಗಿ ಇಲ್ಲಿಗೆ ನಮ್ಮ ಕ್ಯಾಟ್ ಫಿನಿಶ್ ಆಯಿತು. ಈಗ ಇದ್ರ ಮೇಲೆ ನಾವು ಇದಕ್ಕೆ ಐಸ್ನ ಡ್ರಾ ಮಾಡ್ಕೋಬೇಕು. ಐಸು, ಮೌತು, ನೋಸು ಎಲ್ಲ ಡ್ರಾ ಮಾಡಿಕೊಂಡ್ರೆ ನಮ್ಮ ಕ್ಯಾಟು ರೆಡಿ ಆಯಿತು ಅಂತಲೇ ಲೆಕ್ಕ. ಸೊ ನನಗೆ ಇಲ್ಲಿ ಮೆಟೀರಿಯಲ್ಸ್ ಅಷ್ಟಿಲ್ಲ, ಆದ್ದರಿಂದ ನಾನಿರೋ ಮೆಟೀರಿಯಲ್ಸ್ನಲ್ಲಿನೇ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಬ್ಲ್ಯಾಕ್ ಸ್ಕೆಚ್ ಇಲ್ದಿರೋ ಕಾರಣ ನಾವು ಪೆನ್ನಲ್ಲೇ ಮಾಡ್ತಾಯಿದ್ದೀವಿ. ಸೊ ನೀವು ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಬಹುದು. ಹೀಗೆ ಬೇಕು ಹಾಗೆ ಬೇಕು ಅಂತೆಲ್ಲ ಏನೂ ಇಲ್ಲ. ಪೆನ್ಸಿಲಲ್ಲಾದರೂ ಸರಿ, ಡಾರ್ಕ್ ಬ್ರೌನ್ ಪೆನ್ಸಿಲಲ್ಲಾದರೂ ಸರಿ ಮಾಡ್ಕೋಬೋದು. ಇಲ್ಲೂ ಶೇಡ್ ಮಾಡಬೇಕು. ಈಗ ನೋಡಿ, ಇದರಲ್ಲಿ ನಾನು ತಿಕ್ಕಾಗಿ ಮಾಡಿದ್ದೀನಿ. ಈಗ ಇನ್ನೂ ಒಂದು ಸತಿ ಇದ್ರ ಮೇಲೆ ಹಾಗೆ ಡ್ರಾ ಮಾಡಿಕೊಂಡ್ರೆ ನಿಮಗೆ ಅದು ತಿಕ್ಕಾಗಿ ಕಾಣಿಸುತ್ತೆ. ಸೊ ಎಲ್ಲನೂ ತಿಕ್ಕಾಗಿ ಮಾಡಿಕೊಂಡ್ರೆ ನಿಮಗೆ ಡಬಲ್ ಲೈನ್ ಥರ ಮಾಡಿಕೊಂಡ್ರೆ ಪೆನ್ನಲ್ಲಿ ನಿಮಗೆ ಕ್ಲೀನಾಗಿ ಅದು ಸ್ವಲ್ಪ ಎತ್ತಿ ಕಾಣಿಸುತ್ತೆ. ಅಷ್ಟೇ, ಏನೇನಿಲ್ಲ. ತಿನ್ನಾಗಿ ಬರ್ಕೊಂಡ್ರೆ ತಿನ್ನಾಗಿರುತ್ತೆ. ಇವಾಗ ನಾವು ಕ್ಯಾಟ್ ಸ್ಟೋರಿ ಮಾಡಬೇಕಾಗುತ್ತೆ, ಏನೋ ಅಂಟಿಸೋದಕ್ಕೆ ಮಾಡಬೇಕಾಗುತ್ತೆ ಥೀಮ್ ಬೋರ್ಡಲ್ಲಿ, ಆವಾಗ ಇದನ್ನು ನಾವು ಮಾಡ್ಬೋದು. ಎಸ್ಪೆಷಲಿ ಸ್ಟೋರೀಸ್ಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಈ ಥರದ್ದು ಪಪ್ಪೆಟ್ಸ್ ಮಾಡೋದಕ್ಕೆ ಒಂದು ಸೈಜಲ್ಲಿ ಈ ಥರದ್ದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ನಮ್ಮ ಒರಿಗ್ಯಾಮಿ paper cats. ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.